ಜಯನಗರ ಕ್ಷೇತ್ರಕ್ಕೆ 10 ಕೋಟಿ ಅನುದಾನವನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ 10 ಕೋಟಿ ಅನುದಾನ ಘೋಷಣೆಯಾಗಿದೆ. ರಾಜಕೀಯ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ಈ ಮೂಲಕ ತೆರೆ ಎಳೆದಿದೆ. ಬಿಬಿಎಂಪಿ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಶಾಸಕ ರಾಮಮೂರ್ತಿ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಅಂತೂ ಇಂತೂ ಶಾಸಕ ರಾಮಮೂರ್ತಿ ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಯನಗರ ಬಿಜೆಪಿ ಶಾಸಕರು ಕೆಸಿ ರಾಮಮೂರ್ತಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಬೇಕಾಯಿತು. 27 ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿ ಜಯನಗರಕ್ಕೆ ಅನುದಾನ ಬಿಡುಗಡೆ ಮಾಡದೆ ತಡೆ ಹಿಡಿದಿದ್ರು ಡಿಕೆ ಶಿವಕುಮಾರ್ ಅನ್ನುವಂಥ ಗಂಭೀರ ಆರೋಪ. ಅನುದಾನದ ವಿಚಾರವಾಗಿ ಜಯನಗರದ ಸೆಲೆಬ್ರಿಟಿಗಳು ಮತದಾರರು ಹೋರಾಟ ಮಾಡುವಂಥ ಪರಿಸ್ಥಿತಿಯ ನಡುವೆ ಅಂತೂ ಇಂತೂ ತಮ್ಮ ಕ್ಷೇತ್ರಕ್ಕೆ 10 ಕೋಟಿ ಅನುದಾನವನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಹಿನ್ನೆಲೆಯಲ್ಲಿ 10 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಎಂ ಮತ್ತು ಡಿಸಿಎಂಗೆ ಇದೇ ಅನುದಾನದ ವಿಚಾರವಾಗಿ ಪತ್ರ ಬರೆಯುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಂತೂ ಇಂತೂ ಆ ರಾಜಕೀಯ ಸಂಘರ್ಷಕ್ಕೆ ತೆರೆ ಎಳೆದಿದೆ ರಾಜ್ಯ ಸರ್ಕಾರ. 10 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ನೋಡಿ, 27 ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿ ಬಿಜೆಪಿ ಕ್ಷೇತ್ರಕ್ಕೆ, ಅಂದರೆ ಬಿಜೆಪಿಯಲ್ಲಿ ಜಯನಗರ ಕ್ಷೇತ್ರದಿಂದ ಆಯ್ಕೆಯಾದಂತಹ ರಾಮಮೂರ್ತಿ ಈ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡೋದಿಲ್ಲ ಅಂದರೆ ಅದು ಯಾವ ಅರ್ಥ ಅನ್ನೋದು ಬಹಳ ಮುಖ್ಯ. ಡಿಕೆ ಶಿವಕುಮಾರ್ ಅವರು ಅನುದಾನ ಬಿಡುಗಡೆಯನ್ನು ಹೋಲ್ಡ್ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪದ ನಡುವೆ ಇದೀಗ ಶಾಸಕರು ಶತಾಯಗತಾಯ ಪ್ರಯತ್ನಪಟ್ಟು ತಮ್ಮ ಪಕ್ಷದ ಹಿರಿಯ ನಾಯಕರ ಕಡೆಯಿಂದ ಪತ್ರವನ್ನೂ ಬರೆಸಿ ಇದೀಗ 10 ಕೋಟಿ ಅನುದಾನವನ್ನು ಪಡೆದುಕೊಂಡಿದ್ದಾರೆ. ರಾಜಕೀಯ ಸಂಘರ್ಷಕ್ಕೆ ಈ ಮೂಲಕ ತೆರೆ ಎಳೆಯಲಾಗಿದೆ ಅಂತಲೇ ಹೇಳಬಹುದು. ನೋಡಿ, ಆ ಪತ್ರವನ್ನು ನೀವು ಜಿ ಕ್ರೀಡಾ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಮುಖ್ಯ ಆಯುಕ್ತರ ಮೂಲಕ ಬಂದಿರುವಂತಹ ಪತ್ರ, ಡಿ ಕೆ ಶಿವಕುಮಾರ್ ಅವರ ಸಹಿ ಕೂಡ ಇದೆ. ಸೊ ಹಾಗಾಗಿ ಬಿಬಿಎಂಪಿ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟ ಆಧಾರದಲ್ಲಿ ಶಾಸಕ ಕೆಸಿ ರಾಮಮೂರ್ತಿ ಅವರ ಕ್ಷೇತ್ರಕ್ಕೆ 10 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಇನ್ನು ಅಭಿವೃದ್ಧಿ ಮಾಡೋದೊಂದೇ ಕೆಲಸ. ಜಯನಗರ ಅಂದ ಸಂದರ್ಭದಲ್ಲಿ ಭಾಳ ಪ್ರಜ್ಞಾವಂತರು, ವಿದ್ಯಾವಂತರು, ಟ್ರೆಡಿಷ್ನಲ್ ಸಿಟಿ ಅನ್ನುವಂಥ ಹೆಸರು ಕೂಡ ಪಡೆದುಕೊಂಡಿದೆ ಆ ಭಾಗದ ಏರಿಯಾ ಅಂದ ಸಂದರ್ಭದಲ್ಲಿ. ಹಾಗಾಗಿ ಅಭಿವೃದ್ಧಿಯ ನಿಟ್ಟಿನಲ್ಲಿ ಈ ಅನುದಾನ ಎಷ್ಟರ ಮಟ್ಟಿಗೆ ಸಹಾಯಕ ನೋಡ್ತಾ ಹೋಗೋಣ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ರಾಮಮೂರ್ತಿಯವರು ಬೇಡಿಕೆ ಇಟ್ಟಿದ್ದೆಷ್ಟು, ಅನುದಾನ ಸಿಕ್ಕಿದ್ದೆಷ್ಟು, ಗಂಭೀರ ಆರೋಪ ಕೂಡ ಇತ್ತು. 27 ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿ ಜಯನಗರಕ್ಕೆ ಬಿಡುಗಡೆ ಮಾಡಿರಲಿಲ್ಲ. ಸೊ ಈಗ ಅನುದಾನ ಯಾವಾಗ ಬಿಡುಗಡೆಯಾಗಿರೋದು, ಏನಿದೆ ಮಾಹಿತಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರಾಜಪ್ಪ ಅವರನ್ನು ಸಂಪರ್ಕ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡೋಣ. 27 ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಜಯನಗರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡದೆ ತಡೆ ಹಿಡಿದಿರ್ತಾರೆ ಡಿ ಕೆ ಶಿವಕುಮಾರ್. ಇದರ ನಡುವೆ ಅನುದಾನದ ವಿಚಾರವಾಗಿ ಜಯನಗರದ ಸೆಲೆಬ್ರಿಟಿಗಳು ಹಾಗೆಯೇ ಮತದಾರರು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಇದೀಗ ಬಿಬಿಎಂಪಿ ಆಯುಕ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪತ್ರವನ್ನು ನಾವು ನೋಡೋದಾದರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2024-25ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆಯ P3075 ಬೆಂಗಳೂರು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ವಿವೇಚನೆಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಸ್ವತಃ ಶಾಸಕರು ಕೆ ರಾಮಮೂರ್ತಿಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ. ನಮಸ್ತೆ. ಅಂತೂ ಇಂತೂ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ಬಿಟ್ರಿ ಸರ್. ನೀವು ಬೇಡಿಕೆ ಇಟ್ಟಿದ್ದೆಷ್ಟು, ಸಿಕ್ಕಿದೆಷ್ಟು ಸರ್ ಅನುದಾನ? ಇಲ್ಲ, ನಾವು 10 ಕೋಟಿ ರೂಪಾಯಿನೇ ಎಲ್ಲರಿಗೂ ಕೊಟ್ಟಂಗೆ ಕೊಡಿ ಅಂತ ಹೇಳಿದ್ವಿ. ಎಲ್ಲ ಒಂದ್ ಕಡೆ ಒಂದು ಸಮಸ್ಯೆಯಾಗಿ ಅದು ಇವಾಗ ಅಲ್ಲಿಗೆ ಅವ್ರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದೇವೆ. 4-5 ಬಾರಿ ಹೋಗಿ ಮನವಿ ಮಾಡ್ಕೊಂಡಿದ್ದೆ. ಈ ದೃಷ್ಟಿಯಿಂದ ಅವರು ನಮ್ಗೆ ಗ್ರಾಂಟ್ ಅನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ನಮ್ಮ ಜಯನಗರ ಜನತೆಯ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತೇನೆ ಮೇಡಮ್. ಖಂಡಿತವಾಗ್ಲೂ ಸರ್. 27 ಕ್ಷೇತ್ರಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಜಯನಗರ ಹೋಲ್ಡ್ ಅಂತ ಸಂದರ್ಭದಲ್ಲಿ ಏನು ಅನ್ನಿಸ್ತು ನಿಮಗೆ? ಅಂದರೆ ಹೋರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು. ಆರ್ ಅಶೋಕ್ ಅವರು ಕಡೆಯಿಂದ ಪತ್ರವನ್ನು ಬರೆಸುವಂಥ ಸಿಚುವೇಶನ್ ಬಂತಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ?
ಅಲ್ಲ ಇದು ಯಾವ ಥರನೂ ಇಲ್ಲ. 27 ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟರು, 28 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಅವರು ಆಗಿತ್ತು. ಆ ದೃಷ್ಟಿಯಿಂದ ನಾವು ಕೇಳಿದ್ದು ಜಯನಗರಕ್ಕೆ ಬನ್ನಿ, ಜಯನಗರ ಬಹಳ ಸಮಸ್ಯೆ ಆಗಿದೆ, ಕಾಂಪ್ಲೆಕ್ಸ್ ಒಂಥರ ದುಸ್ಥಿತಿಲಿದೆ, ಬಂದಿಲ್ಲ ಅಂತ ಒಂಥರ ನನಗೆ ಬೇಜಾರಿತ್ತು. ಆ ದೃಷ್ಟಿಯಿಂದ ಹೊರ ಹಾಕಿದ್ನಿ ಅಂತೂ ನಿಜ. ಅದೇ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇದೆಲ್ಲ ಮನವಿಯನ್ನ ಕೇಳಿದಾಗ ಜಯನಗರದ ಎಲ್ಲಾ ಜನಗಳು ಒಂದು ಅಸೋಸಿಯೇಷನ್ ಎಲ್ಲ ಒಂದು ಸಂಘಟನೆಯಿಂದ ಎಲ್ಲ ಬಂದು ಅವರು ಕೂಡ ಒಂದು ಲೆಟರ್ನ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆ ದೃಷ್ಟಿಯಿಂದ ಜಯನಗರಕ್ಕೆ 10 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ನಾವು ಜಯನಗರ ಕಾಂಪ್ಲೆಕ್ಸ್ಗೆ ಮತ್ತೊಂದು ಬನ್ನಿ ಅಂತ ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಒಂಥರ ಹಾಳು ಬಿದ್ದ ಹಂಪೆ ಆಗಿದೆ, ಅದನ್ನು ಕೂಡ ರಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ವಿ. ಅವ್ರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರುಗಳಿಗೆ, ಜಯನಗರ ಜನತೆಯ ನಾಗರಿಕ ಬಂಧುಗಳಿಗೆ, ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಮೇಡಮ್. ಖಂಡಿತ ಸರ್. ಈಗ 10 ಕೋಟಿ ಅನುದಾನ ನಿಮಗೆ ತೃಪ್ತಿದಾಯಕವಾಗಿದೆಯಾ ಅಂತ? ಯಾಕಂದ್ರೆ ಇನ್ನು ಅಭಿವೃದ್ಧಿ ಒಂದೇ ಕೆಲಸ. ಸೊ ಏನ್ ಪ್ಲಾನ್ಸ್ ಹಾಕೊಂಡಿದ್ದೀರಿ ಅಂತ? ಮೇಡಮ್ 10 ಕೋಟಿ ಯಾವುದೇ ವಿಧಾನಸಭಾ ಕ್ಷೇತ್ರ ತಗೊಳ್ಳಿ, ಅದು ಬೆಂಗಳೂರು ನಗರದಲ್ಲಿ ಹೌದು ಕನಿಷ್ಠ 100 ಕೋಟಿ ಬೇಕು. ಇವಾಗ ಬಂದಿರೋ ಮಳೆ ಲಾಸ್ಟ್ ಟೈಮು ಡೆವಲಪ್ಮೆಂಟ್ ಆಗಿಲ್ಲ. ಪ್ರತಿ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಅನುದಾನವನ್ನ ಅವ್ರು ಕೊಡ್ಬೇಕು. ಯಾಕೆ ಅಂತಂದ್ರೆ ಬೆಂಗಳೂರು ಪರಿಸ್ಥಿತಿ ಹಂಗಾಗಿದೆ. ಹೌದು. ಮತ್ತೊಮ್ಮೆ ಎಲ್ಲ ಜಯನಗರ ಒಂದೇ ಅಲ್ಲ, ನಾಟ್ ಓನ್ಲಿ ಜಯನಗರ. ಹೌದೌದು. ಆ ದೃಷ್ಟಿಯಿಂದ ಎಲ್ಲರಿಗೂ 10 ಕೋಟಿ ಕೊಟ್ಟರು ಏನೇನು ಸಾಲದು. ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯ ಮತ್ತೊಂದು ಮನೆ ಕಳ್ಕೊಂತೀವಿ. ಮನೆ ನಗರೋತ್ಥಾನದಲ್ಲೂ ಕೂಡ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಪ್ರತಿ ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಆಗಬೇಕು, ಮತ್ತೆ ಒಳ್ಳೇದಾಗೋ ದೃಷ್ಟಿಯಿಂದ ಜಯನಗರವನ್ನು ಸೇರಿಸ್ಕೊಂಡು ಇಡೀ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಕನಿಷ್ಠ 50 ಕೋಟಿ ರೂಪಾಯಿಯನ್ನ ಅವ್ರು ಮಂಜೂರು ಮಾಡ್ಬೇಕು ಸರ್ಕಾರ ಅಂತ ಕೇಳ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಸಿ.ಕೆ. ರಾಮಮೂರ್ತಿ ಅವರು ಜಯನಗರ ಶಾಸಕರು ಮಾತಾಡಿದ್ದಾರೆ. ಸದ್ಯದ ಮಳೆಯ ಪರಿಸ್ಥಿತಿ, ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಿಂದ ಕೊಟ್ಟಿರುವ ಅನುದಾನ 10 ಕೋಟಿ ಏನಿದೆ ಅದನ್ನು ಸದುಪಯೋಗ ಮಾಡ್ತೀವಿ. ಆದರೆ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ನೂ ಹೆಚ್ಚಿನ ಅನುದಾನ ಬೇಕು. ಮೊದಲನೇದಾಗಿ ಈ ಅನುದಾನವನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 53,